ಈ ತರ ಒಂದು ಭಯ ಭೀಮನ ಮನಸ್ಸಲ್ಲಿ ಸ್ಟಾರ್ಟ್ ಆಗಿ ಭೀಮ ತನ್ನ ಇಡೀ ಕುಟುಂಬನ ಕರ್ಕೊಂಡು ಹಿಂದೆ ಒಂದೂ ಸುಳಿವು ಬಿಡದೆ ಬೇರೆ ರಾಜ್ಯಕ್ಕೆ ಓಡಿ ಹೋಗ್ತಾನೆ. ಈಗ ಸೌಜನ್ಯ ಪ್ರಕರಣದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ನೋಡಿ ಮಹೇಶ್ ಶೆಟ್ಟಿ, ತಿಮ್ರೋಡಿ ಅವರು, ಗಿರೀಶ್ ಸರ್, ಜಯಂತ್ ಸರ್ ಅಂಡ್ ಊರಿನ ಜನ ಎಲ್ಲ ದಣಿಗಳ ವಿರುದ್ಧ ನಿಂತಿರೋದ್ ನೋಡಿ ಈಗ ಈ ಭೀಮಾಗೆ ಧೈರ್ಯ ಬಂದು ಇವನು ಸಾಕ್ಷಿ ಹೇಳಲಿಕ್ಕೆ ಮುಂದೆ ಬಂದಿದ್ದಾನೆ. ಬಟ್ ಹಿ ಅಂಡ್ ಹಿಸ್ ಫ್ಯಾಮಿಲಿ ನೀಡ್ಸ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಈತನ್ಗೇನಾದ್ರೂ ಸಂರಕ್ಷಣೆ ಸಿಕ್ಕರೆ ಈತ ಪ್ರತಿ ಒಂದು ವಿಷಯನ ಕೋರ್ಟ್ ಮುಂದೆ ಹೇಳಲಿಕ್ಕೆ ರೆಡಿ ಇದ್ದಾನೆ. ರೀಸೆಂಟ್ಲಿ ಭೀಮಾ ಯಾರಿಗೂ ಗೊತ್ತಾಗ್ದಿರೋ ರೀತಿ ಧರ್ಮಸ್ಥಳ ಗ್ರಾಮಕ್ಕೆ ವಾಪಸ್ ಹೋಗಿ ಕೊನೆಯದಾಗಿ ಅಕ್ರಮವಾಗಿ ಮಣ್ಣು ಮಾಡಿ ಮುಚ್ಚಾಕಿರುವಂತಹ ದೇಹನ ಹೊರಗೆ ತೆಗೆದು ಆ ಒಂದು ಅಸ್ಥಿ ಪಂಜರಗಳನ್ನ ತಂದು ತನ್ನ ಜೊತೆಗೆ ಇಟ್ಕೊಂಡಿದ್ದಾನೆ. ಅಂಡ್ ಈಗ ಆ ಒಂದು ಅಸ್ಥಿ ಪಂಜರನ ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ ತಾನು ಕೂಡ ಸರೆಂಡರ್ ಆಗಿರ್ತಾನೆ. ಅಂಡ್ ಈ ವ್ಯಕ್ತಿಗೆ ಈಗೇನಾದ್ರೂ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಸಂರಕ್ಷಣೆ ಸಿಕ್ಕರೆ ಆ 23 ವರ್ಷಗಳ ಕಾಲ ತಾನೇನು ಧರ್ಮಸ್ಥಳದ ಸುತ್ತಮುತ್ತ